ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ಲತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಟ್ಟಿದ ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಕಡಲೆ ಮತ್ತು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಸೊ ನಾನು ಒಂದಿನ ಫುಲ್ಲೆಲ್ಲ ನೆನೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ನೀವು ಬೇಕಾದರೆ ಒಂದಿನ ಫುಲ್ಲು ಚೆನ್ನಾಗಿ ಮೊಳಕೆ ಬರಬೇಕು ಅಂದರೆ ಒಂದಿನ ಫುಲ್ಲೆಲ್ಲ ಚೆನ್ನಾಗಿ ನೆನೆ ಹಾಕ್ಕೊಳ್ಳಿ. ಇದು ಶಾಪಲ್ಲಿ ಸಹ ಸಿಗುತ್ತೆ, ನೆನೆ ಹಾಕಿರೋದೇ ಮೊಳಕೆ ಕಟ್ಟಿರೋ ಕಾಳೇ ಸಿಗುತ್ತೆ. ಅದನ್ನು ಬೇಕಾದರೆ ತಂದು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಇದನ್ನು ಫುಲ್ ಡೇ ನೆನೆ ಹಾಕಿದ್ರೆ ನೆಕ್ಸ್ಟ್ ಡೇ ಮಾಡ್ಬೋದು ನಾವು, ಇಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ಇವಾಗ ಇದನ್ನು ನೀಟಾಗಿ ನಾವು ತೊಳ್ಕೊಬೇಕು. ಇದನ್ನು ನಾನು 1 ವಿಸಿಲು ಕುಗ್ಸ್ಕೊತಾ ಇದ್ದೀನಿ. ಅಂದರೆ ತುಂಬ ಲೇಟ್ ಆಗುತ್ತೆ ಬೇರೆ ಪಾತ್ರೆಯಲ್ಲಿ ಬೇಯಿಸೋದಾದರೆ. ನೀವು ಅರ್ಜೆಂಟಲ್ಲಿ ಮಾಡಬೇಕು ಅಂದರೆ 1 ವಿಸಿಲು ಹೊಡೆಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ, ಸಾಫ್ಟಾಗಿರುತ್ತೆ. ಜಾಸ್ತಿ ಬೇಯಿಸ್ಕೋಬೇಡಿ, ಯಾಕೆಂದರೆ ನೆನೆ ಹಾಕಿರೋದಲ್ವ, ಬೇಗ ಸಾಫ್ಟಾಗಿಬಿಡುತ್ತೆ. 1 ವಿಸಿಲ್ ಸಾಕಾಗುತ್ತೆ ಕುಕ್ಕರಲ್ಲಿ ಇಡೋದಾದರೆ. ಸೊ ನಾನಿವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಾಳು ಮುಳುಗೋವಷ್ಟು ನೀರು ಹಾಕಿ, ಆಮೇಲೆ ನಾನು 1.5 ಲೋಟ ನೀರು ಹಾಕಿದ್ದೀನಿ. ಉಪ್ಪು ಹಾಕಿ, ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು, 1/4 ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕಿ, ಮತ್ತು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇವಾಗ 1 ವಿಸಿಲ್ ಹೊಡೆಸ್ಕೊಳ್ಳಿ, ಸಾಕಾಗುತ್ತೆ. ಸೊ ಜಾಸ್ತಿ ಏನು ಮಾಡ್ಕೋಬೇಡಿ. ಇದಕ್ಕೆ ಇವಾಗ ನಾವು ಫ್ರೈ ಮಾಡೋದಕ್ಕೆ 1 ಈರುಳ್ಳಿ ಆ್ಯಂಡ್ 1 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. 1 ಎಸಳಾಗುವಷ್ಟು ಕರಿಬೇವು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಇವಾಗ ಒಂದು ಪಾತ್ರೆ ಇಟ್ಕೊಂಡು, ನೋಡಿ 1 ವಿಸಿಲ್ ಆಯ್ತು. ಇವಾಗ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟೋವ್ನ. ಸೊ ಪಾತ್ರೆ ಕಾದ್ಮೇಲೆ ನಾವು 2 ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಬೇಕಾಗುತ್ತೆ. ಆಯಿಲ್ ಹಾಕಿದ್ಮೇಲೆ ನಾವಿವಾಗ ಸಾಸಿವೆನ ಹಾಕ್ತಾಯಿದ್ದೀನಿ. ಆಯಿಲ್ ಕಾದ ನಂತರ ಸಾಸಿವೆ ಹಾಕಬೇಕು. ಇವಾಗ ನಾವು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿಯನ್ನು ಹಾಕಿ, ನೆಕ್ಸ್ಟು ಕರಿಬೇವು ಆ್ಯಂಡ್ ಟೊಮೆಟೊ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೀವು ಹಸಿಮೆಣಸು ಬೇಕಾದರೆ ಹಾಕ್ಬೋದು, ಆಪ್ಷನಲ್ಲಿ. ನಾನು ಖಾರದ ಪೌಡರ್ ಹಾಕೋದ್ರಿಂದ ಸೊ ಹಸಿಮೆಣಸು ಹಾಕಲ್ಲ. ನೀವು ಹಸಿಮೆಣಸು ಬೇಕು, ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಿದ್ರೆ ನೀವು ಹಸಿಮೆಣಸು ಕೂಡ ಹಾಕ್ಕೋಬೋದು. ಇವಾಗ ಸಾಲ್ಟ್ ಹಾಕಬೇಕು. ಅರ್ಧ ಸ್ಪೂನ್ ಆಗೋವಷ್ಟು ಸಾಲ್ಟ್ ಹಾಕಿ ಇದನ್ನು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ ಇವಾಗ ಇದು ಕಾಳು ಬೆಂದಿದೆ, ಇದನ್ನು ಸೋಸ್ಕೊಳ್ಳೋಣ. ನೋಡಿ 1 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಮಸಾಲೆಗೆ ಹಾಕೋಣ. ನೋಡಿ ಇವಾಗ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿ ಕೂಡ ಮಾಡೋದು, ಬೇಗನೆ ಮಾಡ್ಬೋದು. ಇವಾಗ ನಾವು ಇದಕ್ಕೆ 1.5 ಚಮಚ ಖಾರದ ಪೌಡರನ್ನು ಹಾಕ್ತಾಯಿದ್ದೀನಿ ನಾನು. ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ಬೇಕಂದ್ರೂ ಹಾಕ್ಬೋದು. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬೇಗ ಮಾಡ್ಬೋದು. ನೋಡಿ ಬಿಸಿ ಬಿಸಿಯಾದ ಮೊಳಕೆ ಕಾಳು ಪಲ್ಯ ರೆಡಿ ಆಯ್ತು. ಇವಾಗ
ಉಪ್ಪು ನೀವು ನೋಡ್ಕೊಂಡು ಹಾಕಿ, ಯಾಕೆಂದರೆ ಮಸಾಲೆಗೆ ಹಣ್ಣು ಬೇಯಿಸೋದಕ್ಕೆ ಹಾಕಿರ್ತೀವಿ. ಬೇಕು ಅಂದರೆ ಸ್ವಲ್ಪ ಹಾಕ್ಬೋದು. ಸೊ ಉಪ್ಪು ನೋಡ್ಕೊಂಡು ಹಾಕಬೇಕಾಗುತ್ತೆ ನಾವು. ನೆಕ್ಸ್ಟ್ ನಾವು ಇದಕ್ಕೆ ನೀವು ಬೇಕಾದರೆ ಕಾಯಿ ತುರಿನ ಹಾಕ್ಬೋದು. ನಾನೇನು ಹಾಕಿಲ್ಲ, ಸೊ ನೀವು ಬೇಕಾದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ವೀಡಿಯೋಗಾಗಿ ಲತಾ ಸಂತೋಷ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ಫಸ್ಟಿಗೆ ನಿಮಗೆ ಬರುತ್ತೆ. ಎಲ್ರಿಗೂ ನಮಸ್ಕಾರ. ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.